ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಓಕೆ, ಸೇಲ್ ಸೇಲ್ ಸೇಲ್. ಉತ್ತರ ಕರ್ನಾಟಕದ ಕಾಂಗ್ರೆಸ್ನ ಪ್ರಮುಖ ಶಾಸಕ ಬಿಜೆಪಿಗೆ ಸೇಲ್ ಆಗಿದ್ದಾರಂತೆ. 50 ಕೋಟಿ ರೂಪಾಯಿಗೆ ಬಿಜೆಪಿಗೆ ಸೇಲ್ ಆದ್ರಂತೆ ಉಮೇಶ್ ಜಾಧವ್ ಚಿಂಚೋಳಿ ಮತದಾರರನ್ನ 50 ಕೋಟಿಗೆ ಮಾರಿದ್ದಾರೆ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರ ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ವೈರಲ್ ಆಗ್ತಾ ಇದೆ ಒಂದು ಸುದ್ದಿ. ಡಾಕ್ಟರ್ ಉಮೇಶ್ ಜಾಧವ್ ಇಮೇಜ್ ಮೇಲೆ ಇಂಗ್ಲಿಷ್ನಲ್ಲಿ ಬರೆದು ಇದನ್ನ ಎಲ್ಲ ಕಡೆ ಫಾರ್ವರ್ಡ್ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಈಗ ಬಿಜೆಪಿ ಪಾಳೆಯಕ್ಕೆ ಜಿಗಿದಿದ್ದಾರೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್. 50 ಕೋಟಿಗೆ ನಿಜಕ್ಕೂ ಸೇಲ್ ಆಗಿದ್ದಾರಾ ಅಂತಂದರೆ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಹೀಗೆ. ಯಾಕೆಂದರೆ ಅಲ್ಲಿನ ಕಾರ್ಯಕರ್ತರೆಲ್ಲರೂ ಕೂಡ ಶ್ರಮವಹಿಸಿ ಉಮೇಶ್ ಜಾಧವ್ ಅವರ ಗೆಲುವಿಗೆ ಶ್ರಮಿಸಿದ್ರು. ಮತದಾರರು ಕೂಡ ತಮ್ಮ ಮತವನ್ನು ಕಾಂಗ್ರೆಸ್ ಪಕ್ಷದ ಮುಖ ನೋಡಿ ಹಾಕಿದ್ರು. ಇವರೆಲ್ಲರನ್ನೂ ಈಗ 50 ಕೋಟಿಗೆ ಸೇಲ್ ಮಾಡಿಬಿಟ್ಟಿದ್ದಾರೆ ಉಮೇಶ್ ಜಾಧವ್ ಬಿಜೆಪಿಗೆ ಸೇರುವ ಮುಖಾಂತರ ಅಂತ ಅವರ ಭಾವಚಿತ್ರ ಇರತಕ್ಕಂಥ ಫೋಟೋ ಮೇಲೆ ಇಂಗ್ಲಿಷ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಡಾಕ್ಟರ್ ಉಮೇಶ್ ಜಾಧವ್ ಸೋಲ್ಡ್ ಅಂತಂದ್ಬಿಟ್ಟು ಚಿಂಚೋಳಿ ಶಾಸಕ ಸೋಲ್ಡ್ ಚಿಂಚೋಳಿ ವೋಟರ್ಸ್ ಫಾರ್ 50 crores ಅಂತಂದ್ಬಿಟ್ಟು ಹಾಕಿ ಈಗ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದಾರೆ. ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ. ಪ್ರವೀಣ್, ಈ ರೀತಿ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಕಾರ್ಯಕರ್ತರು, ಸಹಜವಾಗಿ ಅವರಿಗೆ ಸಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು, ಅಂದರೆ ಮತದಾರರ ಮನಸ್ಸನ್ನು ತಲುಪಬೇಕು, ಯಾವ ರೀತಿ ಇವರು ಮೋಸ ಮಾಡಿದ್ದಾರೆ ನಿಮಗೆ ಅಂತ ಅಂದ್ಬಿಟ್ಟು ಆ ರೀತಿ ಒಂದು ಅಭಿಯಾನ ಇವಾಗ ಶುರುವಾಗಿದೆಯಾ ಚಿಂಚೋಳಿ ಕ್ಷೇತ್ರದಲ್ಲಿ ಅಂತ? ಹೌದು ಅರವಿಂದ್, ಪ್ರಮುಖವಾಗಿ ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಹೋಗ್ತಾರಂತೆ ಇವತ್ತು ನಿನ್ನೆದಲ್ಲ, ಕಳೆದ 3-4 ತಿಂಗಳಿಂದಲೂ ಕೂಡ ಈ ಒಂದು ಮಾತು ಆ ಚಿಂಚೋಳಿ ಕ್ಷೇತ್ರದಲ್ಲಿ ಜನರಲ್ಲಿ ಹರಿದಾಡ್ತಾ ಇತ್ತು. ಈ ಹಿಂದೆ ಕೂಡ ಮಾಧ್ಯಮಗಳಲ್ಲಿ ಕೂಡ ಬಂದಿತ್ತು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಉಮೇಶ್ ಜಾಧವ್ ಅವರು ಸ್ಪಷ್ಟನೆ ಮಾಡಿ ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಬಿಡಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು. ಆದ್ರೆ ನಿನ್ನೆ ಪಬ್ಲಿಕ್ ಟಿವಿಯ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಅಶ್ವಥ್ ನಾರಾಯಣ್ ಜೊತೆ ಏನು ಉಮೇಶ್ ಜಾಧವ್ ಕಾಣಿಸಿಕೊಳ್ತಾರೆ, ಆವಾಗ ಒಂದು ಚಿಂಚೋಳಿ ಕ್ಷೇತ್ರದ ಜನರಿಗೆ ಕನ್ಫರ್ಮ್ ಆಗುತ್ತೆ ಈಗಾಗಲೇ ಇವರು ಆಪರೇಷನ್ ಕಮಲಕ್ಕೆ ಗುರಿಯಾಗಿದ್ದಾರೆ ಅಂತೇಳಿ. ಹೀಗಾಗಿ ಒಂದು ಅಭಿಯಾನವನ್ನು ಈಗಾಗಲೇ ಆರಂಭಿಸಿದ್ದು. ಪ್ರಮುಖ ಅವರ ಒಂದು ಭಾವಚಿತ್ರವನ್ನು ಹಾಕಿ 50 ಕೋಟಿ ರೂಪಾಯಿಗೆ ಚಿಂಚೋಳಿಯ ಮತದಾರರನ್ನು ಉಮೇಶ್ ಜಾಧವ್ ಅವರು ಮಾರಾಟ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣವಾದಂತಹ ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಗಳಲ್ಲಿ ಈಗ ಅಭಿಯಾನ ಆರಂಭಿಸಿದ್ದು. ಈ ಒಂದು 50 ಕೋಟಿ ರೂಪಾಯಿಗೆ ಚಿಂಚೋಳಿಯ ಮತದಾರರನ್ನು ಶಾಸಕ ಉಮೇಶ್ ಜಾಧವ್ ಅವರು ಮಾರಾಟ ಮಾಡಿದ್ದಾರೆ. ಇಂತಹ ಶಾಸಕರು ನಮಗೆ ಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನಿಟ್ಟು ಈಗ ಸಾಮಾಜಿಕ ಜಾಲತಾಣದಲ್ಲಿ ಆ ಒಂದು ಫೋಟೋಗಳನ್ನು ವೈರಲ್ ಮಾಡ್ತಾ ಇದ್ದಾರೆ. ಅರವಿಂದ್. ಓಕೆ ಪ್ರವೀಣ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.